ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ದೇವರಾಜ್. ಇವತ್ತಿನ ಟಾಪಿಕ್ ಏನಂತಂದರೆ ಮಾನಸಿಕ. ಯಾಕೆ ಮಾನಸಿಕ ಚಿಂತೆಯಲ್ಲೇ ನಾವು ಒಳಗಾಗ್ತಾ ಇದ್ದೀವಿ, ನಾವು ಯಾಕೆ ಆ ಚಿಂತೆಯಲ್ಲೇ ಮುಳುಗ್ತಾ ಇದ್ದೀವಿ, ಅದರಿಂದ ಯಾಕೆ ಹೊರಗೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಟಾಪಿಕ್ ಇದು. ನೋಡಿ, ನಾವೇನು ಮಾಡ್ತೀವಿ ಅಂತಂದರೆ, ಯಾವುದೋ ಆಗ್ತಾನೆ ಒಂದು 2,000 3,000 ದುಡಿಮೆ ಮಾಡಿರ್ತೀವಿ, ಸಂಪಾದನೆ ಮಾಡಿರ್ತೀವಿ, ಅದನ್ನು ಯಾವುದೋ ಒಂದು ವಿಚಾರಕ್ಕೆ ಖರ್ಚು ಮಾಡಿರ್ತೀವಿ. ದುಡಿಮೆ ಮಾಡಿರೋದೇನಕ್ಕೆ? ಖರ್ಚು ಮಾಡೋಕ್ಕೆ, ಮುಂದಿನ ಜೀವನ ಸಾಗಿಸೋಕ್ಕೆ. ಅದನ್ನು ಖರ್ಚು ಮಾಡಿದ ಮೇಲೆ ಮತ್ತೆ ದುಡಿಬೇಕು ಅನ್ನೋ ಥಾಟ್ ನಮಗೆ ಬರಬೇಕು. ಅದನ್ನು ಬಿಟ್ಟು ಅಯ್ಯೋ 2,000 ಹೋಯ್ತು, ಅಯ್ಯೋ 3,000 ಹೋಯ್ತು, ಅಯ್ಯೋ 4,000 ಹೋಯ್ತು, 10,000 ಹೋಗೇ ಬಿಡು, ಏನು ಮಾಡೋದು. ಆ ಚಿಂತೆನ ತಲೆಯಲ್ಲಿ ಇಟ್ಕೋಬಾರ್ದು. ಇವತ್ತು 10,000 ಹೋಯ್ತು, ನಾಳೆ 20,000 ನಾನು ದುಡಿತೀನಿ. 20,000 ದುಡಿದು ಮತ್ತೆ ಸಂಪಾದನೆ ಮಾಡಿ ಅದನ್ನು ಮತ್ತೆ ಎಷ್ಟು ಕಳ್ಕೊಂಡಿದ್ದು ನಾನು ಪಡ್ಕೊತೀನಿ ಅನ್ನೋದು ನಾವು ಇರಬೇಕು. ಅದನ್ನ ನಾವು ಪಡ್ಕೋಬೇಕು ಫಸ್ಟ್. ಅದನ್ನು ಬಿಡ್ತೀವಿ, ಹೋಯ್ತು ಎಲ್ಲ ಖಾಲಿ ಆಗ್ಬೇಕು. ಖಾಲಿ ಆದಮೇಲೆ ಸಂಪಾದನೆ ಮಾಡೋ ದಾರಿ ಹುಡುಕ್ಬೇಕು ಹೊರತು ಅದರಲ್ಲೇ ನಾವು ಚಿಂತೆಯಲ್ಲಿ ಮುಳುಗಬಾರ್ದು. ಹಂಗೆ ಮತ್ತು ಯಾರೋ ದಾರಿಯಲ್ಲಿ ಹೋಗ್ತಾ ಇರ್ತಾನೆ, ಅವನು ಅಷ್ಟು ಚೆನ್ನಾಗಿದ್ದಾನೆ, ಅವನಂಗೆ ನಾನಿಲ್ಲ ಅನ್ನೋದಕ್ಕಿಂತ ನನ್ನಂಗೆ ಅವನಿಲ್ಲ ನಂಗೆ ಬದುಕಿ, ಅವನಂಗೆ ನಾನಿಲ್ಲ ಅನ್ನೋದು ಬದುಕ್ತಲ್ಲ. ಈಗ ಅವನೇನೋ ದಪ್ಪ ಇದ್ದಾನೆ, ನೀನೇನೋ ತಳ್ಳಗಿದೆಯಾ, ನಾನು ಅವನಂಗೆ ಆಗಬೇಕು. ಅವನಂತ ಇರ್ತಾನೆ, ನಿನ್ನಂಗೆ ನಾನು ಆಗಬೇಕು ಮಾರಾಯ ಅಂತ. ಅದಕ್ಕೆ ನಾವು ಬೇರೆಯವ್ರಿಗೆ ನಮ್ಮನ್ನು ಮಾಡ್ಕೊಳ್ಳೋದಕ್ಕಿಂತ ಅವ್ರಿಗೆ ಕಂಪೇರ್ ಮಾಡ್ಕೋಬೇಕು. ನೋಡಿ, ನಾವು ಅವ್ರಂಗೆ ಇಲ್ಲ ಅನ್ನೋದಕ್ಕಿಂತ ನನ್ನಂಗೆ ಅವು ಯಾರೂ ಇಲ್ಲಲ್ಲ ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಚಿಂತೆ ಅನ್ನೋದೇ ಬರೋಲ್ಲ, ಮಾನಸಿಕ ಅನ್ನೋದೇ ಬರೋಲ್ಲ. ಆಮೇಲೆ ಏನು ಮಾಡ್ತೀವಿ ಅಂತಂದ್ರೆ, ನಾವು ಪದೇ ನೀನು ಅವ್ನು ಯಾರೋ ಏನೋ ಬೈತಾ ಇರ್ತಾನೆ, ಅದು ನನಗೇ ಬೈತಾ. ನೀವು ಯಾಕೆ ಅನ್ಕೊತೀರಾ ನಿನಗೆ ಬೈತ ಅಂತ? ನೀನು ಕೇಳಿಸ್ಕೊಂಡಿದ್ದಲ್ಲಿ ದೂರಲಿಂದ ಕೇಳ್ಕೊಂಡು ಅವ್ನು ನಿನ್ನ ಕಡೆ ನೋಡ್ಕೊಂಡು ಬೈತದನಂತ ನಿನಗೇ ಬೈತದಂತ ಏನು ಗ್ಯಾರಂಟಿ? ಅದನ್ನು ಥಿಂಕ್ ಮಾಡಿ ಫಸ್ಟು. ನಾವು ಬೇರೆಯವ್ರಿಗೆ ಅವ್ನು ಏನೋ ಅನ್ಕೊಂಡು ನಾವು ಹಾಳಾಗೋಗ್ಲಿ, ಅದನ್ನ ಬಿಟ್ಬಿಡಿ. ನೀವು ಬೇರೆಯವ್ರ ಬಗ್ಗೆ ನಾವು ಚಿಂತೆ ಮಾಡ್ತೀವಲ್ಲ, ಅದೇ ನಮಗೆ ಫಸ್ಟ್ ಮಾನಸಿಕ. ಯಾವುದೋ ಒಂದು ವಿಚಾರದಲ್ಲಿ ಅವನು ಓದ್ತಾ ಇಲ್ಲ, ನಾನು ಓದ್ತಾ ಇದ್ದೀನಿ. ಅವನು ಓದ್ತಾ ಇಲ್ಲ ಅಂದರೆ ಅವನು ಓದಕ್ಕೆ ನೀವು ಪ್ರಯತ್ನ ಮಾಡಿಸಿ, ಓದಬೇಕು ಅನ್ನೋ ಪ್ರಯತ್ನ ಮಾಡಿಸಿ. ಇಲ್ಲ, ನಾನೇ ಓದ್ತಾ ಇಲ್ಲ, ನಾನು ದಾಡ್ಡದನೆ, ಅವನು ಓದ್ತಾ ಇದ್ದಾನೆ, ಮನೆಗೆ ನಂಗೆ ಬೈತಾ ಇದ್ದಾರೆ, ಅಲ್ಲಿಗೂ ಮಾನಸಿಕ. ಅವ್ನು ಓದ್ತಾ ಇದ್ದಾನೆ ಅಂದರೆ ನಾನು ಏನು ಓದ್ತಾ ಇದ್ದಾನೆ ನಾನು ಓದಬೇಕಲ್ಲ, ನಾನು ಮುಂದೆ ಬರಬೇಕು ಅನ್ನೋ ತಾಟನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಅದ್ರ ಬಗ್ಗೆ ಚಿಂತೆ ಮಾಡಿ. ಅವನು ಓದ್ತಾ ಇದ್ದಾನೆ, ನಾನು ಓದ್ತಾ ಇಲ್ಲ. ಅವ್ನು ಚೆನ್ನಾಗಿ ನೌಕರಿ ತೊಗೊತಾ ಇದ್ದಾನೆ, ನಾನು ತಗೊತಾ ಇಲ್ಲ. ಅವ್ನಿಗೆ ಯಾಕೆ ವಿದ್ಯೆ ಹತ್ತಾ ಇದೆ, ನನಗೆ ಯಾಕೆ ವಿದ್ಯೆ ಹತ್ತಾ ಇಲ್ಲ? ಅವನು ಚೆನ್ನಾಗಿ ಪ್ರಯತ್ನ ಪಡ್ತಾ ಇದ್ದಾನಲ್ಲಿ, ಅವನ ಥರ ನಾವು ಪ್ರಯತ್ನ ಪಡಬೇಕು. ಅಲ್ಲಿ ಯಾರೋ ಹೊಡೆದಾಡ್ತಾ ಇದ್ದಾರೆ, ಅದನ್ನು ನಾವು ಬಿಡ್ಸಕ್ಕೆ ಹೋಗಲ್ಲ. ಫಸ್ಟ್ ವಿಡಿಯೋ ಮಾಡ್ತೀವಿ, ಆ ವಿಡಿಯೋ ನಾವು ಮಾಡೋಕ್ಕೆ ಹೋಗ್ಬೋದು, ಬಿಡ್ಸಕ್ಕೆ ಹೋಗ್ಬೇಕು. ಅಲ್ಲಿ ಅವನನ್ನು ಆ ಬಿಡ್ಸಕ್ಕೆ ಹೋಗೋ ಟೈಮಲ್ಲಿ ನಿನಗೆ ಹೊಡೆದ, ಅವನಿಗೆ ಹೊಡೆಯೋದು ನನಗೆ ಏಟ್ ಬಿತ್ತು, ಅವ್ನು ಯಾಕೆ ಕೊಡೋದಂಗೆ ಆ ಚಿಂತೆನೇ ಬಿಟ್ಬಿಡಿ. ಏನೋ ಅವ್ನಿಗೆ ಹೊಡೆಯೋದು ನಿನಗೆ ಬಿತ್ತದು, ಅಪ್ಪಿ ತಪ್ಪಿ ಅಕಸ್ಮಾತ್ ಆಗಿ ಅವ್ನು ನಂಗೆ ಹೊಡೆದು ಮತ್ತು ಅವನ ಜೊತೆ ಜಗಳ ಆಡೋದು. ಬಂದಮೇಲೆ ಏನು ಮಾಡ್ತೀವಿ? ಅಯ್ಯೋ ಅವನ ಜೊತೆ ಜಗಳ ಆಡ್ಬಿಟ್ಟೆ, ಅವನ ಜೊತೆ ಜಗಳ ಆಡ್ಬಿಟ್ಟೆ. ಅದನ್ನು ಪಟ್ಟು ಆ ಟೆನ್ಷನ್ನ ಬಿಟ್ಬಿಡಿ. ನಮ್ಮ ಫ್ರೆಂಡ್ಶಿಪ್ಪಲ್ಲಿ ನಾವೇನು ಮಾಡ್ತೀವಿ, ಯಾರಿಗೋ ಏನೋ ಅವ್ನು ಆಡ್ಕೊಂಡು ಬೈತಾ ಇರ್ತೀವಿ, ಅವ್ನು ನನಗೆ ಆಡ್ಕೊಂಡ, ಅವ್ನು ನನಗೆ ಬೈತಾ ಇದ್ದಾನೆ. ಆ ಮಾನಸಿಕ ತಲೆ ಗಿರ್ರಂದು ಹೋಗುತ್ತೆ ನಮಗೆ. ಮಾನಸಿಕದಲ್ಲಿ ಅರ್ಧ ಜೀವನ ಮುಗಿದೋದ್ರೆ ಜೀವನದಲ್ಲಿ ನಾವು ಮುಂದೆ ಬರೋದು ಯಾವಾಗ? ಮಾನಸಿಕ ಚಿಂತೆಯಲ್ಲಿ ಮುಳುಗೋದನ್ನ ಬಿಟ್ಟು, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು, ನಮ್ಮ ತಲೆಗೆ ನಾವು ಕೆಲಸ ಕೊಡಬೇಕು. ಅವ್ನು ಓದ್ತಾ ಇದ್ದಾನಂದ್ರೆ ಅವನಕ್ಕಿಂತ ನಾನು ಚೆನ್ನಾಗಿ ಓದಬೇಕು, ಮುಂದೆ ಒಂದಿನ ಅವನಕ್ಕಿಂತ ನಾನು ಚೆನ್ನಾಗೇ ನೌಕರಿ ತೊಗೋಬೇಕು. ಅವನು ಓದೋದ್ರ 10ರಷ್ಟು ನಾನು ಮಾರ್ಕ್ಸ್ ತೆಗಿಬೇಕು. ಏನೋ ಕ್ಲಾಸಲ್ಲಿ ಏನು ಮಾಡ್ತೀವಿ, ಯಾವುದೋ ಒಂದು ಟೆಸ್ಟ್ ಬರೀತಾ ಇರ್ತೀವಿ. ಟೆಸ್ಟ್ ಬರೋದ್ರಲ್ಲಿ ನನಗೇನೋ ಒಂದು 10 ಮಾರ್ಕ್ಸ್ ಬಂತು, ಅವನಿಗೇನೋ ಒಂದು 20 ಮಾರ್ಕ್ಸ್ ಬಂತು. ಲೆಕ್ಚರ್ ಏನು ಮಾಡ್ತಾನೆ, ಬೈತಾ ಇರ್ತಾನೆ, ನಿನಗೇನಾಗಾಯ್ತು, ಅವನು ಅಷ್ಟು ಓದ್ತಾ ಇದ್ದಾನೆ, ನಿನಗೇನಾಯ್ತು ಓದಾಗೆ ಅಂತ. ನನ್ನ ಸಾಮರ್ಥ್ಯ ಇರೋದು ಅಷ್ಟೇ. ಇವತ್ತು 10 ತೆಗೆದ್ರೆ ನಾಳೆ 20 ತೆಗಿತೀನಿ. ಅವ್ನ ಸಾಮರ್ಥ್ಯ 30 ತೆಗೆದ್ರೆ ನಾಳೆ 60 ತೆಗಿತಾನೆ. ಯಾಕಂದರೆ ಅವನಷ್ಟು ಟ್ಯಾಲೆಂಟ್ ಇಲ್ಲ ಅಂದ್ರೆ ಅವನ ಹತ್ರ ನಾನು ರೀಚ್ ಮಾಡ್ತೀನಿ ಅನ್ನೋ ಟ್ಯಾಲೆಂಟ್ ನಿಮ್ಮ ಹತ್ರ ಇರಬೇಕು. ಅದನ್ನ ಬಿಟ್ಟು ಅಯ್ಯೋ ಅವ್ನಿಗೆ 30 ಮಾರ್ಕ್ಸ್ ಬಂದೋಯ್ತು, 30 ಮಾರ್ಕ್ಸ್ ಬಂತು, ನನಗೆ 10 ಮಾರ್ಕ್ಸ್ ಬಂತು. 10 ಮಾರ್ಕ್ಸ್ ಬಂತಂದ್ರೆ ನಾವು ಇಡೀ ರಾತ್ರಿ ಕೂತ್ಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದಾನೆ, ಅವನಿಗೆ 10 ಮಾರ್ಕ್ಸ್ ಬಂತು. ನೀನೇನು ಮಾಡಿದಿ? ಉಂಡಾಡಿಕೊಂಡು ನಂಗೆ ಆಡ್ಕೊಂಡೆ, ಹುಡುಗ ಜೊತೆಗೆ ಆಟಾಡಕ್ಕೆ ಬಂದೆ, ಏನೋ ಟೆಸ್ಟಲ್ಲಿ ಓದಿಲ್ಲ, ನಿನ್ನ ತಲೆಯಲ್ಲಿದ್ದಕ್ಕೆ ನೀನು ಬರೆದು ಬಂದೆ, ಅದಕ್ಕೋಸ್ಕರ ನಿನಗೆ 10 ಮಾರ್ಕ್ಸ್ ಬಂತು. 10 ಮಾರ್ಕ್ಸ್ ಬಂದಿದೆ ಅಂತಂದರೆ ಅದನ್ನು ಮತ್ತೆ ಮುಂದೆ ತೆಗಿತೀನೋ ಅನ್ನೋ ಛಲ ಬೇಕು. ಅಯ್ಯೋ ನಂಗೆ 10 ಮಾರ್ಕ್ಸ್ ಬಂತು. ಹಂಗೆ ಅನ್ಕೊಂಡು ಅರ್ಧ ಮಾನಸಿಕ ನೀವು ಆಗೋಗ್ತೀರ. ಈ ಅರ್ಧ ಮಾನಸಿಕ ಈಗ ನೋಡಿ, ನಾವು ಬೆಳೆಯೋದಕ್ಕಿಂತ ಈ ಚಿಂತೆಯಲ್ಲಿ ಮುಣಿಗೆ ಸಾಯೋದು ಜಾಸ್ತಿ.
ಚಿಂತೆ ಅನ್ನೋದು ಮನುಷ್ಯಗೆ ಬಂತು ಅಂತಂದರೆ ಬೆಳವಣಿಗೆಯಲ್ಲಿ ನಾವು ಅರ್ಧ ಇಳಿದೀವಿ ಅಂತಾನೆ ಜೀವನದಲ್ಲಿ. ಮತ್ತೆ ಏನು ಮಾಡ್ತೀವಿ, ಯಾವುದೋ ಒಂದು ಹುಡುಗನ ಇಷ್ಟಪಟ್ಟಿರ್ತೀವಿ, ಅವಳು ಲಾಸ್ಟಿಗೆ ಕೈ ಕೊಟ್ಲ ಅಂತ ತಿಳ್ಕ, ಅವ್ನು ಲಾಸ್ಟಿಗೆ ಕೈ ಕೊಟ್ಟ ಅಂತ ತಿಳ್ಕ, ಅಯ್ಯೋ ಅವ್ನು ನಂಗೆ ಸಿಗಲಿಲ್ಲ, ಅಯ್ಯೋ ಅವಳು ನಂಗೆ ಸಿಗಲಿಲ್ಲ, ಅಯ್ಯೋ ಅವಳು ಸಿಗಲೇಬೇಕಾಗಿತ್ತು ನನಗೆ, ಅಯ್ಯೋ ಅವ್ನು ಸಿಗಲೇಬೇಕಾಗಿತ್ತು ನಂಗೆ, ಯಾಕೆ ಸಿಗಲಿಲ್ಲ. ಆಮೇಲೆ ಅನುಮಾನ, ಮನುಷ್ಯನ ಏನೋ ಹೊಸದಾಗಿ ಮದುವೆ ಆಗಿರ್ತಾರೆ, ಆ ಟೈಮಲ್ಲಿ ಅವನು ಯಾವುದೋ ಒಂದು ಟೆನ್ಷನಲ್ಲಿ ಏನೋ ಒಂದು ಬಂದಿರ್ತಾನೆ, ನೀನು ಅಲ್ಲಿ ಹೋಗಿದ್ದಿ, ನೀನು ಇಲ್ಲಿ ಹೋಗಿದ್ದಿ. ಫಸ್ಟು ಒಬ್ಬರ ಮೇಲೆ ಅನುಮಾನ ಪಡೋದು ನಾವು ಬಿಡಬೇಕು. ಅನುಮಾನ ಪಡೋದು ಬಿಟ್ಟಾಗ ಚಿಂತೆ ಅನ್ನೋದು ಆಟೋಮೆಟಿಕ್ಲಿ ಹೋಗುತ್ತೆ. ಎಲ್ಲೋ ಹೋಗಿದ್ದಾರೆ, ಬಂದಾಗ ಅವ್ರನ್ನ ಒಳಗೆ ಕರೆದು ಅವ್ರಿಗೆ ಏನು ಎತ್ತ ಅಂತ ಕೇಳೋಣ. ಯಾರೋ ರೋಡಲ್ಲಿ ಹೋಗ್ತಾಯಿದ್ದಾರೆ, ಅವ್ನು ಏನೋ ಒಂದು ಪಾಡಿಗೆ ಏನೋ ಅನ್ಕೊಂಡು ಹೋಗ್ತಾರೆ, ನೀನು ಯಾಕೆ ನನಗೆ ಬೈದೆ, ನೀನು ಯಾಕೆ ನನಗೆ ಅಂದೆ. ಸುಮ್ಮನೆ ಅವ್ರನ್ನ ನಾವು ಕೆಣಕ್ತಾ ಹೋದಾಗ ಚಿಂತೆ ಜಾಸ್ತಿ ಬರ್ತಾ ಇರುತ್ತೆ ಮೈಂಡಲ್ಲಿ. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದ್ಬಿಟ್ಟು ಇನ್ನೊಬ್ರಿಗಿಂತ ನಾವು ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಅವ್ರು ನನ್ನಂಗಿಲ್ಲ ಅನ್ನೋದ್ರಂಗೆ ಬದುಕ್ರಿ, ನಾನೇ ಮೇಲು ಅನ್ನಂಗೆ ಬದುಕ್ರಿ. ನನ್ನಂಗೆ ಅವನಿಲ್ಲ, ಅವನ ಥರ ನಾನು ಇರಬೇಕಾಗಿತ್ತು, ಅವ್ನು ದಪ್ಪ ಇದ್ದಾನೆ ಅವನ ಥರ ನಾನಿಲ್ಲ, ಅವ್ನು ಫಿಟ್ನೆಸ್ ಆಗಿದ್ದಾನೆ ಅವನ ಥರ ನಾನಿಲ್ಲ. ಪ್ರತಿ ಒಂದು ಸಲ ನಿಮಗೆ ಹೇಳೋದೇನಂತಂದರೆ, ಅವ್ನು ಎಷ್ಟೇ ದಪ್ಪ ಇರಲಿ, ಅವ್ನು ಎಷ್ಟೇ ತಳಗಿರಲಿ, ಅವ್ನು ಎಷ್ಟೇ ಬೆಳಗಿರಲಿ, ಅವ್ನು ಎಷ್ಟೇ ಚೆನ್ನಾಗಿರಲಿ, ನಂತರ ಅವನಿಲ್ಲ ಅನ್ನಂಗೆ ಬದುಕಿ, ಅವನ ಥರ ನಾನಿಲ್ಲ ಅನ್ನಂಗೆ ಬದುಕಬಾರ್ದು. ಆವಾಗ ಪ್ರತಿ ಒಂದು ಕ್ಷಣವೂ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಪ್ರತಿಯೊಂದು ದಿನದಲ್ಲಿ ನೀವು ಒಂದೊಂದೇ ಸ್ಟೆಪ್ಪಲ್ಲಿ ನೀವು ಬೆಳೀತಾ ಹೋಗ್ತೀರ. ಅದನ್ನು ಬಿಟ್ಟು ಚಿಂತೆಯಲ್ಲಿ ಮುಳುಗಿದರೆ, ನಾವು ಚಿಂತೆಯಲ್ಲೇ ಮುಳುಗಿ ಒಂದಿನ ಮಣ್ಣಾಗ್ತೀವಿ ಹೊರತು ಬೆಳೆದು ಇನ್ನೊಬ್ಬರ ಜೀವನದಲ್ಲಿ ನಾವು ಒಳ್ಳೆ ದಾರಿ ತೋರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಹೇಳ್ತದೆ ಅಂದರೆ, ಚಿಂತೆನ ಬಿಟ್ಬಿಟ್ಟು ಇವತ್ತಿನ ಸ್ಟಾರ್ಟ್ ಮಾಡಿ. ನಾನು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನನ್ನ ಬಗ್ಗೆ ನಾನು ಯೋಚನೆ ಮಾಡಬೇಕು, ನನ್ನ ತಂದೆ ತಾಯಿ ಬಗ್ಗೆ ನಾನು ಯೋಚನೆ ಮಾಡಬೇಕು. ಜೀವನದಲ್ಲಿ ಏನು ಅಂತಂದರೆ, ನಾವು ಬೆಳೆದ್ರೆ ಮಾತ್ರ ನಮ್ಮಿಂದ ಜನ ಬರ್ತಾರೆ, ನಾವು ಸೋತ್ರೆ ನಮ್ಮಿಂದ ಯಾರೂ ಬರಲ್ಲ. ಅದಕ್ಕೋಸ್ಕರ ಚಿಂತೆ ಅನ್ನೋದನ್ನ ಬಿಟ್ಟುಬಿಡಿ, ಮಾನಸಿಕ ಅನ್ನೋದನ್ನ ಬಿಟ್ಟುಬಿಡಿ. ಇಷ್ಟು ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ. ನಮಸ್ಕಾರ.